ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ವರ್ಕ್ ಆಗಿರೋಂಥ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ನಾನು ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ತುಂಬಾ ಈಸಿಯಾಗಿ, ಹಾಗೆ ಬಟ್ಟೆ ಸಾಲ್ಟೇಜ್ ಬರದೇ ಇರೋ ರೀತಿ ಅಂತ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಹ್ಯಾಂಡ್ ವರ್ಕ್ ಮಾಡಿರೋ ಅಂಥ ಬ್ಲೌಸು. ಸ್ಲೀವ್ಸ್ಗೆ ಬಂದು ನೋಡಿ ಈ ರೀತಿ ವರ್ಕ್ ಬಂದಿದೆ, ಬ್ಯಾಕು ಫ್ರಂಟು ಈ ರೀತಿ ಬಂದಿದೆ. ಹಾಗೆ ಅದು ಬ್ಯಾಕ್ ಸೈಡ್ ಡಿಸೈನಲ್ಲಿ ಮಧ್ಯ ಏನದು ಅಂತ ಒಂದು ಡೌಟ್ ಬರ್ಬೋದು ನಿಮಗೆ. ಅದು ಬಂದು ಲಟ್ಕನ್ಸ್ ಬ್ಯಾಕ್ ಸೈಡ್ ಡೋರಿ ಕಟ್ತೀವಲ್ಲ, ಅಲ್ಲಿ ಕೆಳಗಡೆ ಗೆಜ್ಜೆ ಥರ ಬರುತ್ತಲ್ಲ, ಆ ಥರ ಮಾಡೋದಕ್ಕೆ. ಅದನ್ನು ಹೇಗೆ ಮಾಡೋದು ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಆ ವಿಡಿಯೋಸ್ ಎಲ್ಲ ನೋಡಬೇಕು ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈಗ ನೋಡ್ತಾ ಇರ್ಬೋದು, ಮೊದಲು ನಾನಿಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಮೆಜರ್ಮೆಂಟ್ಗೆ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಸ್ಲೀವ್ಸ್ನ ಎರಡು ಫೋಲ್ಡು ಮಾಡಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವು ಸ್ಲೀವ್ಸ್ ಏನು ಕಟ್ ಮಾಡಿರ್ತೀವಲ್ವ ಪೀಸು, ಅದನ್ನು ತೊಗೊಂಡು ಈ ರೀತಿ ಮೇಲ್ಭಾಗ ಇಟ್ಕೊಂಡು ಸ್ಲೀವ್ಸ್ ಬಟ್ಟೆ ಅಂದರೆ ಲೈನಿಂಗ್ ಬಟ್ಟೆ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿ ಸ್ವಲ್ಪ ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು. ಏಕೆ ಅಂದರೆ ನಾವು ಸ್ಟಿಚಿಂಗ್ ಮಾಡೋವಾಗ ನಮಗೆ ಸ್ವಲ್ಪ ತುಂಬ ನೀಟಾಗಿ ಅದಕ್ಕಷ್ಟೇ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಮೇಯ್ನ್ ಕ್ಲಾತ್ನ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ನೋಡಿ, ಎಕ್ಸ್ಟ್ರಾ ಅಂದರೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇರಲಿ ಈ ರೀತಿ. ಏಕೆಂದರೆ ಅತ್ತ ಕಟ್ ಮಾಡೋಕ್ಕೆ ಹೋಗಿ ಮತ್ತೆ ಬಟ್ಟೆ ಸ್ವಲ್ಪ ಇನ್ನೂ ಜಾಸ್ತಿ ಕಟ್ ಮಾಡಿರಿ ಅಂದರೆ ನೀವು ಹೊಲಿಯೋವಾಗ ಕಷ್ಟ ಆಗುತ್ತೆ. ಹಾಗಾಗಿ ಈಗ ನೋಡಿ, ಸ್ಲೀವ್ ಪಾರ್ಟ್ ಏನಿತ್ತು ಅದಷ್ಟು ಕಟ್ಟಿಂಗ್ ಆಯಿತು. ನೀವು ಕೆಲವೊಂದು ಟೈಮು ಸ್ಲೀವ್ಸ್ಗೆ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲೇನು ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನಗೆ ಬಟ್ಟೆ ಕರೆಕ್ಟಾಗಿ ಸಿಕ್ಕಿದೆ. ನೆಕ್ಸ್ಟ್ ಈಗ ನಾವು ಬ್ಯಾಕ್ ಪಾರ್ಟು, ನಾವು ಒಳ್ಳೆ ವರ್ಕ್ ಮಾಡೋದು ಒಂದು ಶಾಪ್ ಅಥವಾ ಚೆನ್ನಾಗಿ ವರ್ಕ್ ಮಾಡೋ ಅಂಥವ್ರಿಗೆ ಕೊಟ್ಟರೆ ಅವರು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಕೊಟ್ಟಿರ್ತಾರೆ. ನಮಗೆ ಕಟ್ಟಿಂಗು ಕೂಡ ತುಂಬಾ ಈಸಿ ಆಗುತ್ತೆ. ಬಟ್ ನಾವೆಲ್ಲೇ ಎಲ್ಲಾದರೂ ಲೋಕಲ್ ಅಲ್ಲಿ ಇಲ್ಲೂ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಅವರು ಅಷ್ಟು ನೀಟಾಗಿ ಮೆಜರ್ಮೆಂಟ್ ಮಾಡಿರೋದಿಲ್ಲ. ಕೆಲವೊಂದು ಕಡೆ ನೋಡಿದ್ದೀನಿ ನಾನು, ಹೇಗೂ ಕಟ್ ಮಾಡಿ ವರ್ಕ್ ಮಾಡಿರ್ತಾರೆ. ಬಟ್ ನಾವು ಸ್ಟಿಚ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ನೀವು ವರ್ಕ್ ಮಾಡಿಸೋಗೂ ಕೂಡ ಅಷ್ಟೇ, ಒಂದು ಒಳ್ಳೆ ಕಡೆ ಚೆನ್ನಾಗಿ ಫಿನಿಶಿಂಗ್ ಕೊಡೋ ರೀತಿ ವರ್ಕ್ ಮಾಡೋ ಅಂಥವ್ರಿಗೆ ಕೊಡಿ. ಆಗ ಅವರು ನೀಟಾಗಿ ಫಿನಿಶಿಂಗ್ ಕೂಡ ಕೊಡ್ತಾರೆ. ಹಾಗೆ ಮೆಜರ್ಮೆಂಟ್ಗೂ ಕೂಡ ಅಷ್ಟೇ ನೀಟಾಗಿ ಮಾರ್ಕ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲ ನಿಮಗೆ ಅವ್ರದ್ದು ಅಷ್ಟು ಕಂಫರ್ಟಬಲ್ ಆಗೋದಿಲ್ಲ ಅಂತ ಅಂದರೆ ನೀವೇ ಅವ್ರಿಗೆ ಮಾರ್ಕ್ನ ಮಾಡಿಬಿಟ್ಟು ಕೊಡಿ. ಅಂದರೆ ಏನು ಮಾರ್ಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡು ಡೀಪ್ ಎಷ್ಟಿದೆ ಮತ್ತು ಶೋಲ್ಡರ್ದು ಎಷ್ಟು ಬರುತ್ತೆ, ಹಾಗೆ ಫ್ರಂಟ್ ಡೀಪ್ ಎಷ್ಟು, ಅದು ಮತ್ತು ಸ್ಲೀವ್ಸ್ದು ಇಷ್ಟೇ ಮಾರ್ಕ್ ಮಾಡೋದು. ನೀವೇ ಮಾರ್ಕ್ ಮಾಡಿಬಿಟ್ಟು ಬೇಕಾದ್ರೆ ಅವ್ರಿಗೆ ಕೊಡ್ಬೋದು. ಅಲ್ಲಿ ನೋಡಿ, ಅವ್ರು ಆಲ್ರೆಡಿ ಮಾರ್ಕ್ ಮಾಡಿರೋದು ಲೈನ್ಸ್ ಕೂಡ ಕಾಣ್ತಾ ಇದೆ. ಇವರು ಕೂಡ ಅಷ್ಟೇ ಚೆನ್ನಾಗಿ ಮಾರ್ಕ್ ಎಲ್ಲ ಮಾಡಿದರು. ನೆಕ್ಸ್ಟ್ ಈಗ ನೋಡಿ, ಬ್ಯಾಕು ಕೂಡ ಅಷ್ಟೇ ನಾನೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕಾಗುತ್ತೆ ಅಂತ ಎಲ್ಲ ಮೆಜರ್ಮೆಂಟ್ಗೆ ನೋಡಿಕೊಂಡು. ನಾನು ಕೂಡ ಇಲ್ಲಿ ಏನು ಲೈನಿಂಗು ಕಟ್ ಮಾಡ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ಇಟ್ಬಿಟ್ಟು ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಅವರು ಬ್ಯಾಕ್ ಸೈಡ್ ಸ್ವಲ್ಪ ಬೋಟ್ ನೆಕ್ ಥರ ಮಾರ್ಕ್ ಮಾಡಿದ್ರು ಇದಕ್ಕೆ. ಬಟ್ ಇಲ್ಲಿ ನಾರ್ಮಲ್ ಬ್ಲೌಸೇ ನಾನು ಸ್ಟಿಚ್ ಮಾಡಿರೋದು. ಹಾಗಾಗಿ ಮತ್ತು ನಾನು ಅದಕ್ಕೆ ನೀಟಾಗಿ ನಾರ್ಮಲ್ ಬ್ಲೌಸ್ಗೆ ಬರೋ ರೀತಿ ಇಲ್ಲಿ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಆದಷ್ಟು ಹೇಳ್ತೀನಲ್ಲ, ಸ್ವಲ್ಪ ಬಟ್ಟೆ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಮತ್ತು ಬಟ್ಟೆ ಸಾಲ್ಟೇಜ್ ಬಂತು ಹೊಲಿಯೋವಾಗ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಅಂದರೆ ಮತ್ತು ಇನ್ನೊಂದೇನು ಅಂದರೆ, ಈ ಥರ ವರ್ಕ್ ಮಾಡಿರೋ ಬ್ಲೌಸ್ಗೆ ಡೋರಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬಟ್ಟೆ ಇರೋದಿಲ್ಲ. ಅಷ್ಟು ಬಟ್ಟೆ ಸಾಲ್ಟೇಜ್ ಬಂದುಬಿಡುತ್ತೆ. ಏಕೆಂದರೆ ಅಷ್ಟು ಕಮ್ಮಿ ಬಟ್ಟೆ ಇರುತ್ತೆ. ಯಾಕೆಂದರೆ ಫುಲ್ ಬಟ್ಟೆಲಿ ಕೂಡ ಕವರ್ ಆಗುತ್ತೆ. ಚಿಕ್ಕ ಚಿಕ್ಕ ಪೀಸುಗಳು ಸಿಗುತ್ತೆ, ಬಟ್ ಪೀಸಲ್ಲೆಲ್ಲ ನಮಗೆ ಡೋರಿ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಆದಷ್ಟು ನೀಟಾಗಿ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಬ್ಯಾಕ್ ಸೈಡು ಕೂಡ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಲೈನಿಂಗ್ ಪೀಸ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಆದಷ್ಟು. ಈಗ ನೋಡಿ, ಬ್ಯಾಕ್ ಪಾರ್ಟ್ ಕೂಡ ಆಯಿತು. ಆದಷ್ಟು ನೀವು ಬಟ್ಟೆನ ಜರುಗಿಸೋದಕ್ಕೆ ಹೋಗಬೇಡಿ, ನೀವೇ ಎದ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಆಗ ನಿಮಗೆ ಬಟ್ಟೆ ಅಲ್ಗಾಡೋದಿಲ್ಲ, ನೀಟಾಗೆ ಬರುತ್ತೆ. ಕೆಲವೊಬ್ರು ಏನಾಗುತ್ತೆ ಅಂದರೆ ಬಟ್ಟೆನ ಎಳ್ಕೊಳ್ಳೋದಕ್ಕೆ ಹೋಗ್ತಾರೆ, ಅವಾಗ ಬಟ್ಟೆ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಬ್ಯಾಕ್ ಪಾರ್ಟ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಫ್ರಂಟ್ ಕೂಡ ಅಷ್ಟೇ ನೀಟಾಗೇ ಅವ್ರು ಏನು ವರ್ಕ್ ಮಾಡಿರ್ತಾರಲ್ವ, ಕೆಲವೊಂದು ಟೈಮು ನೀವು ಪ್ರಿನ್ಸಸ್ ಕಟ್ ಹೊಲಿತೀರಾ ಅಂದರೆ ಬಟ್ಟೆ ಇಲ್ಲಿ ಸಿಗುತ್ತೆ. ಬಟ್ ಈ ಥರ ಏನು ಬೆಲ್ಟ್ ಪಟ್ಟಿಗೆ ಕೆಲವೊಂದು ಟೈಮು ಪ್ಲೈನ್ ಬಟ್ಟೆ ಸಿಗೋದಿಲ್ಲ. ಆಗೇನು ಮಾಡಬೇಕು ಅಂದರೆ, ನೀವು ಒಂದು ಸೈಡ್ ಬಾರ್ಡರ್ ಆಗೇ ಇರುತ್ತೆ, ಅವ್ರು ಒಂದು ಸೈಡ್ ಮಾತ್ರ ವರ್ಕ್ ಮಾಡಿರ್ತಾರೆ, ಇನ್ನೊಂದು ಸೈಡ್ ಬಾರ್ಡರ್ ಆಗೇ ಇರುತ್ತೆ, ಆ ಬಾರ್ಡರ್ನೇ ತೊಗೋಬೇಕಾಗುತ್ತೆ. ಪ್ರಿನ್ಸಸ್ ಕಟ್ಗೂ ಕೂಡ ಅಷ್ಟೇ ಕೆಲವೊಂದು ಟೈಮು ಬಟ್ಟೆ ಸಾಲ್ಟೇಜ್ ಬರುತ್ತೆ, ಆಗ ಬಾರ್ಡರ್ನೇ ತೊಗೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡಲೇಬೇಕು, ಏನು ಮಾಡೋದಕ್ಕಾಗೋದಿಲ್ಲ. ಬಾರ್ಡರ್ ಹಾಕಿದ್ರೆ ಏನಾಗೋದಿಲ್ಲ, ಚೆನ್ನಾಗೇ ಇರುತ್ತೆ.
ಚೆನ್ನಾಗಿರುತ್ತೆ. ಫ್ರಂಟ್ಗೂ ಕೂಡ ಕೆಲವೊಂದು ಟೈಮ್ ಬಾರ್ಡರ್ ಬಂದುಬಿಡುತ್ತೆ. ಈಗ ನೋಡಿ ಫ್ರಂಟ್ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಅದು ಲೈನಿಂಗ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ಫ್ರಂಟಲ್ಲಿ ಡೀಪ್ ಹತ್ರ ಏನು ಬಟ್ಟೆ ಇರುತ್ತಲ್ಲ ಉಳಿತೈತಲ್ಲ ನೋಡಿ, ಈ ರೀತಿ ನಾನು ಕಟ್ ಮಾಡ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ಈ ಥರ ಕಟ್ ಮಾಡಿಬಿಟ್ರೆ ನಮಗೆ ಡೋರಿಗೆ ಬಟ್ಟೆ ಸಿಗೋದಿಲ್ಲ. ಹಾಗಾಗಿ ಅದು ಹಾಗೆ ಉದ್ದಕ್ಕೆ ಬಿಟ್ಕೊತಾ ಇದ್ದೀನಿ ನೋಡಿ. ಅದು ಡೀಪ್ ಹತ್ರ ಕಟ್ ಮಾಡೋ ಬಟ್ಟೆ ಏನಿದೆಯಲ್ಲ ಅದು ಮುಂದಕ್ಕೂ ಬಟ್ಟೆ ಇದೆ ನೋಡಿ, ಅದು ಡೋರಿಗೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಹಾರ್ಮೋಲ್ ಸೈಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ನೆಕ್ ಏನಿದೆ ಅದನ್ನು ಕಟ್ ಮಾಡ್ತಾ ಇಲ್ಲ, ಹಾಗೆ ಬಿಡ್ತಾ ಇದ್ದೀನಿ ನೋಡಿ. ಈಗ ಆರ್ಮಲ್ ಸೈಡು ಮತ್ತು ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾವು ಕೆಳಗಡೆ ಬೆಲ್ಟ್ ಪಟ್ಟಿದು ಕೂಡ ಅಷ್ಟೇ ನನಗಿಲ್ಲಿ ಬಟ್ಟೆ ಸಿಗ್ತಾ ಇದೆ, ಹಾಗಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಇಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬಟ್ಟೆ ಸಿಗೋದಿಲ್ಲ ಅಂದಾಗ ಏನು ಮಾಡ್ತೀನಿ ಅಂದರೆ ಕೆಳಗಡೆ ಬಾರ್ಡರ್ ಇರುತ್ತಲ್ಲ ಆ ಬಾರ್ಡರ್ನೇ ಕಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗೋದಿಲ್ಲ. ನಮಗೆ ಬಟ್ಟೆ ಮತ್ತೆ ಸೇಮ್ ಇದೆ ಬಟ್ಟೆ ನಾವು ಆ ಪೀಸ್ ಏನಿರುತ್ತೆ ಅಲ್ಲ ಇದೆಲ್ಲ ಉದ್ದ ಪನ್ನ ಇರುತ್ತೆ, ದೊಡ್ಡ ಪನ್ನನೇ ಇರುತ್ತೆ. ಬಟ್ ಏನು ಅಂದರೆ ವರ್ಕ್ ಮಾಡಿಸಿರ್ತೀವಲ್ಲ ಹಾಗಾಗಿ ನಮಗೆ ತುಂಬಾ ಬಟ್ಟೆ ತಗೊಳುತ್ತೆ. ಈಗ ನೋಡಿ ನಾನು ಫೋಲ್ಡ್ ಮಾಡಿರ್ತಾ ಇದ್ದೀನಿ ಮೇಲ್ಭಾಗ, ಅದನ್ನು ನಾವು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊಳ್ಳೋಣ, ಆಗ ನಮಗೆ ಕೆಳಗಡೆ ಡೋರಿಗೆ ಕೂಡ ಬಟ್ಟೆ ಸಿಗುತ್ತೆ. ಈಗ ನೋಡಿ ನನಗೆ ಇಲ್ಲಿ ಬೆಲ್ಟ್ ಪಟ್ಟಿಗೂ ಕೂಡ ಪೀಸ್ ಸಿಗ್ತಾ ಇದೆ, ಹಾಗಾಗಿ ನೋಡಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬಾರ್ಡರ್ ಹಾಕಿದ್ರೆ ಏನಾಗೋದಿಲ್ಲ, ಬಾರ್ಡರ್ನು ಕೂಡ ಹಾಕೋಬೋದು. ಮತ್ತು ಬಾರ್ಡರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆ ಡೋರಿಗೆ ಕೆಳಗಡೆ ಲಟ್ಕನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಬಟ್ ಇಲ್ಲಿ ಲಟ್ಕನ್ನ ಅವ್ರು ವರ್ಕಲ್ಲೇ ಮಾಡಿಸಿದ್ದಾರೆ. ಇದು ವರ್ಕು ಅವರೇ ಮಾಡಿಸಿ ನನಗೆ ಕೊಟ್ಟಿರೋದು, ನಾನು ಮಾಡಿಸಿಲ್ಲ, ಅವರೇ ವರ್ಕ್ ಮಾಡಿಸ್ಬಿಟ್ಟು ಕೊಟ್ಟಿದ್ದರು. ಹಾಗಾಗಿ ಲಟ್ಕನ್ಗೂ ಕೂಡ ಬಂದಿದೆ. ಕೆಲವೊಂದು ಟೈಮು ಲಟ್ಕನ್ ನಾವು ಹೇಳಿರ್ ಮಾತ್ರ ಅವರು ವರ್ಕಲ್ಲಿ ಮಾಡ್ತಾರೆ, ಇನ್ಕ್ಲೂಡ್ ಮಾಡಿರೋದಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ತಾರೆ. ಈಗ ನೋಡಿ ಫುಲ್ಲು ಕಟ್ಟಿಂಗ್ ಎಲ್ಲ ಆಯಿತು. ಈ ರೀತಿ ಸಿಂಪಲ್ಲಾಗೇ, ಬಟ್ ಏನು ಅಂದರೆ ಡೋರಿಗೆ ನಮಗೆ ಬಟ್ಟೆ ಬೇಕು ಅಂದರೆ ನೋಡಿ ಈ ಪಾರ್ಟ್ ಏನಿದೆಯಲ್ವ ನೋಡಿ, ಇದರಿಂದ ಮುಂದಕ್ಕೆ ಬಟ್ಟೆ ಏನಿದೆ ನೋಡಿ ಇದನ್ನು ಕಟ್ ಮಾಡಬಾರ್ದು ನೋಡಿ. ಈ ರೀತಿ ನಾವು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೊಂಡಾಗ ನಮಗೆ ಇಲ್ಲೊಂದು ಅರ್ಧ ಮೀಟರಷ್ಟು ಉದ್ದ ಬಟ್ಟೆ ಸಿಗುತ್ತೆ, ಆಗ ನಮಗೆ ಅದು ಡೋರಿಗೆ ಆಗುತ್ತೆ. ಹಾಗಾಗಿ ಇದೊಂದು ಮಾತ್ರ ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಡೋರಿಗೆ ಎಲ್ಲೂ ಬಟ್ಟೆ ಸಿಗೋದೇ ಇಲ್ಲ. ಹಾಗಾಗಿ ಈಗ ನೋಡಿ ಬ್ಯಾಕ್ ಕೂಡ ಅಷ್ಟೇ, ಇದು ನೋಡಿ ಈ ರೀತಿ ವರ್ಕ್ ಮಾಡಿಸಿದ್ದಾರೆ, ಅವರೇ ಮಾಡಿಸಿ ತಂದುಕೊಟ್ಟಿರೋದು, ತುಂಬಾ ಚೆನ್ನಾಗಿದೆ. ಹಾಗೆ ಇದು ಬ್ಲೌಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಕಸ್ಟಮರ್ದಿದ್ದು ಬ್ಲೌಸು ಅವ್ರಿಗೂ ಕೂಡ ಅಷ್ಟೇ ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೂರ್ತಂತೆ. ಹಾಗಾಗಿ ಅವರು ಕೂಡ ಹೇಳ್ತಾಯಿದ್ರು ಹೊಲ್ದಿದ್ದೆಲ್ಲ ಆದಮೇಲೆ, ನಾನು ಅದು ಫುಲ್ ಹೊಲ್ದಿದ್ದೆಲ್ಲ ಆದಮೇಲೆ ಯಾವ ರೀತಿ ಬಂದಿದೆ ಬ್ಲೌಸ್ ಅಂತ ಕೂಡ ಈಗ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು, ಇದು ಸೀರೆ ಅವ್ರದ್ದು. ಸೀರೆ ಬಂದು ನೆವಿ ಬ್ಲೂ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಆಗಿದೆ, ನೋಡ್ತಾ ಇರ್ಬೋದು ನೋಡಿ. ಈ ಥರ ಬ್ಲೂ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಆಗಿದೆ. ಈ ಥರ ಫುಲ್ ಚೆಕ್ಸ್ ಇದೆ ಸೀರೆಯಲ್ಲಿ. ಬ್ಲೌಸ್ ಬಂದು ಈ ರೀತಿ ಇದೆ, ತುಂಬಾ ಚೆನ್ನಾಗಿ ಇದೆ ಸೀರೆ ಕೂಡ ಅಷ್ಟೇ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ, ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ಒಂದು ಈ ವಿಡಿಯೋಗೆ ಒಂದು ಪುಷಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ನೋಡೋರೆಲ್ಲ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿ ಹೇಗೆ ಬಂದಿದೆ ಅಂತ. ಇದು ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಸ್ಲೀವ್ಸ್ ಈ ರೀತಿ ಕಾಣ್ತಾ ಇದೆ, ಈ ರೀತಿ ವರ್ಕ್ ಕೂಡ ಅಷ್ಟೇ ನೋಡಿ, ಈ ರೀತಿ ಬಂದಿದೆ. ಒಂದು ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ, ಈಗ ಒಂದು ಬೀಡ್ಸ್ ವರ್ಕ್ ಕೊಟ್ಟಿದ್ದಾರೆ. ಇದು ಬಂದು ಹ್ಯಾಂಡ್ ವರ್ಕ್ ನೋಡ್ತಾ ಇರ್ಬೋದು ನೋಡಿ, ಈ ರೀತಿ ಡಿಸೈನ್ ಬಂದಿದೆ. ಹಾಗೆ ಡೋರಿಗೆ ಕೂಡ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ. ಹಾಗೆ ಲಟ್ಕನ್ಸ್ ಕೂಡ ಅಷ್ಟೇ ಎಷ್ಟು ನೀಟಾಗಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು. ಈ ರೀತಿ ಎಲ್ಲ ಬಂದಿದೆ, ತುಂಬಾ ಚೆನ್ನಾಗಿದೆ. ನಿಮಗೂ ಯಾರಿಗಾದ್ರೂ ಒಳ್ಳೆ ಫಿಟ್ಟಿಂಗಾಗಿ ಬ್ಲೌಸಸ್ನೆಲ್ಲ ಹೊಲಿಸ್ಕೋಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ. ಹಾಗೆ ಸ್ಲೀವ್ಸ್ ನೋಡಿ ಈ ರೀತಿ ಬಂದಿದೆ. ಹಾಗೆ ಬ್ಯಾಕು ನೋಡಿರಿ ನೀವು, ಫ್ರಂಟ್ ನೋಡಿ ಈ ರೀತಿ ಬಂದಿದೆ. ಫ್ರಂಟಲ್ಲಿ ಫುಲ್ ಎಲ್ಲನೂ ಥ್ರೆಡ್ ವರ್ಕ್ ಇದೆ. ಈಗ ನೀವು ಈ ಥರ ಆರಿ ವರ್ಕ್ ಎಲ್ಲ ಮಾಡಿಸ್ತೀರ ಅಂದರೆ ಆದಷ್ಟು ಥ್ರೆಡ್ ವರ್ಕ್ ಮಾಡಿಸ್ಕೊಳ್ಳಿ, ಅದು ಯಾವುದೇ ರೀತಿ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಸೈಡ್ ಬಂದು ಪೈಪಿಂಗ್ನ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಡಿಸೈನ್ ಎಲ್ಲ ಹೇಗಿದೆ ಅಂತ ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಲಟ್ಕನ್ಸ್ ಇದೆಯಲ್ಲ ಇದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ನಾನು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.